1 ಅಳತೆ ಉದ್ದಿಗೆ 2 ಅಳತೆ ಅಕ್ಕಿ ರವೆಯನ್ನು ನೆನೆಸಿಟ್ಕೋಬೇಕು. 1-2-3 ಗಂಟೆ ನೆನೆದ ಉದ್ದನ್ನು ರಾತ್ರಿಯೇ ಗಟ್ಟಿಯಾಗಿ ರುಬ್ಬಿಕೊಂಡು ನಾವು ಮಾಮೂಲಿ ಇಡ್ಲಿಗೆ ಮಿಕ್ಸ್ ಮಾಡುವಂತೆ ಅಕ್ಕಿ ರವೆಯನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಹದದಲ್ಲಿ ಇರುತ್ತೆ ಅದು. ತೋಟದಿಂದ ದೊಡ್ಡ ದೊಡ್ಡ ಬಾಳೆ ಎಲೆಗಳನ್ನು ತಂದು ಅದನ್ನು ಸ್ವಲ್ಪ ಬೆಂಕಿಯ ಉರಿಯಲ್ಲಿ ಬಾಡಿಸಿ ಕೊಟ್ಟೆ ಕಟ್ಟಿ ಇಟ್ಕೋಬೇಕು. ಇದು ಇಡ್ಲಿಯ ಇನ್ನೊಂದು ರೂಪ ಕೊಟ್ಟೆ ಕಡುಬು. ನಮ್ಮ ಸಿರ್ಸಿ ಸಿದ್ದಾಪುರ ಕಡೆ ತಿಥಿ ಏನಾದರೂ ವಿಶೇಷ ಇದ್ದಾಗ ಈ ಥರ ಕಡುಬನ್ನು ಮಾಡ್ತಾರೆ. ದೀಪಾವಳಿ ಹಬ್ಬದಲ್ಲಿ ಸಿಹಿ ಕುಂಬಳಕಾಯಿ ಬೆಲ್ಲ ಉಪಯೋಗಿಸಿ ಸಿಹಿ ಕಡುಬು ಕೂಡ ಮಾಡ್ತಾರೆ. ಒಲೆ ಉರಿಸಿ ಇಡ್ಲಿ ದಳ್ಳೆಯನ್ನು ತೆಗೆದುಕೊಂಡು ನೀರನ್ನು ಹಾಕಿ ಮಾಡಿಟ್ಟುಕೊಂಡ ಕೊಟ್ಟೆಯಲ್ಲಿ ಹಿಂದಿನ ದಿನ ರಾತ್ರಿಯೇ ಮಾಡಿಟ್ಟ ಉದ್ದು ಅಕ್ಕಿ ತರಿಯ ಮಿಶ್ರಣವನ್ನು ತುಂಬಿ 1 ಗಂಟೆಗಳ ಕಾಲ ಬೇಯಿಸಿದರೆ ಒಳ್ಳೆ ಬಾಳೆ ಎಲೆ ಪರಿಮಳದ ರುಚಿ ರುಚಿಯಾದ ಕೊಟ್ಟೆ ಕಡುಬು ಚಟ್ನಿಯೊಂದಿಗೆ ಸವಿಯಲು ರೆಡಿ.